ಮೂರು ಅಜೆಂಡಾ, ಮೂರು ಸಾಧ್ಯತೆ, ಮೂರು ಲೆಕ್ಕಾಚಾರಗಳು. ಯಾರಿಗೆ ಸಿಗಲಿದೆ ಗುಡ್ ನ್ಯೂಸ್? ಸಿದ್ದುಗ ಅಥವಾ ಡಿಕೆಗ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರ ಬಳಿಯೂ ಕೂಡ ಇದೆ ಅಸ್ತ್ರ. ಸಾಲು ಸಾಲು ಗೋಜಲಿಗೆ ಇತಿಶ್ರೀ ಹಾಡೋದಕ್ಕೆ ಹೈಕಮಾಂಡ್ ತಂತ್ರವನ್ನ ರೂಪಿಸ್ತಾ ಇದೆ. ಯಾವುದೇ ರಿಸ್ಕ್ ಬೇಡ ಎಂಬ ಧೋರಣೆಯಲ್ಲಿದೆ ಹೈಕಮಾಂಡ್ ಇದೀಗ. ಡಿಕೆಶಿಗೆ ಪ್ರಮೋಷನ್ ನಿರೀಕ್ಷೆ, ಸಿದ್ದುಗೆ ಸಂಪುಟ ಸರ್ಜರಿಯ ಭಯಕ್ಕೆ. ರಾಹುಲ್ ಬಳಿ ಮನದಿಗಿಂತ ಬಿಚ್ಚಿಡಲಿದೆ ಉಭಯ ನಾಯಕರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಹೈಕಮಾಂಡ್ ಸಭೆ ಏನಾಗಬಹುದು? ಮೂರು ಅಜೆಂಡಾ, ಮೂರು ಸಾಧ್ಯತೆ, ಮೂರು ಲೆಕ್ಕಾಚಾರಗಳಿರುವಂಥದ್ದು. ಸೊ ಯಾರಿಗೆ ಸಿಗಲಿದೆ ಗುಡ್ ನ್ಯೂಸ್? ಸಿದ್ದುಗ ಅಥವಾ ಡಿಕೆಗ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರ ಬಳಿಯೂ ಕೂಡ ಅಸ್ತ್ರಗಳಿದೆ. ಸಾಲು ಸಾಲು ಗೋಜಲಿಗೆ ಇತಿಶ್ರೀ ಹಾಡೋದಕ್ಕೆ ಹೈಕಮಾಂಡ್ ತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ಸೊ ಯಾವುದೇ ರಿಸ್ಕ್ ಬೇಡ ಎಂಬ ಧೋರಣೆಯಲ್ಲಿದೆ ಹೈಕಮಾಂಡ್. ಡಿಕೆಶಿಗೆ ಪ್ರಮೋಷನ್ ನಿರೀಕ್ಷೆ, ಸಿದ್ದುಗೆ ಸಂಪುಟ ಸರ್ಜರಿಯ ಭಯಕ್ಕೆ ಒಂದ್ ಕಡೆ. ಸೊ ರಾಹುಲ್ ಬಳಿ ಮನದಿಗಿಂತ ಬಿಚ್ಚಿಡಲಿದ್ದಾರೆ ಉಭಯ ನಾಯಕರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಹೈಕಮಾಂಡ್ ಸಭೆ ಏನಾಗಬಹುದು ಅನ್ನುವಂತಹ ಕುತೂಹಲ, ಕ್ಯೂರಿಯಾಸಿಟಿ ಇದೇ ಇದೆ. ಸೊ ಸಿಎಂ ಪಟ್ಟದ ಕ್ಲೈಮ್ಯಾಕ್ಸ್ ಹಂತ ಎಲ್ಲಿಗೆ ಹೋಗಿ ತಲುಪಿದೆ, ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ನಡೀಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ಎಸ್ಐಆರ್ ವಿರುದ್ಧ ಹೋರಾಟ ರೂಪುರೇಷೆಗಳ ಬಗ್ಗೆ ಆಗಿರಬಹುದು, ರಾಜ್ಯಸಭೆ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿರಬಹುದು, ಅಂಡ್ ಜಿಬಿಎ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡೋದಾಗಿರಬಹುದು, ಅದರ ಜೊತೆಗೆ ಎಸ್ಐಆರ್ ವಿರುದ್ಧ ಹೋರಾಟದ ರೂಪುರೇಷೆಗಳು. ಸೊ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಈ ಒಂದು ಕ್ಲೈಮ್ಯಾಕ್ಸ್, ಸಿಎಂ ಪಟ್ಟದ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಮೂರು ಸೂತ್ರಗಳನ್ನು ಕೂಡ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಸೊ ಯಾರಿಗೆ ಒಲವನ್ನು ತೋರಿಸುತ್ತೆ ಹೈಕಮಾಂಡ್ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಈಗ ನಮ್ಮ ಮುಂದೆ ಇರುವಂಥದ್ದು. ಸೊ ಇಡೀ ಕರ್ನಾಟಕದ ಚಿತ್ತ ಆ ಒಂದು ರಾಜ್ಯ ಪಂಚಾಯಿತಿ ಅಂತ ನೆಟ್ಟಿರುವಂಥದ್ದು. ಏನಾಗುತ್ತೆ, ಕೆಲವೇ ಕ್ಷಣಗಳಲ್ಲಿ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗತ್ತೆ. ಸೊ ಮನವೊಲಿಸುವಂತಹ ಕೆಲಸ ಮಾಡ್ತಾರಾ ಡಿಕೆ ಶಿವಕುಮಾರ್ಗೆ? ಒಂದಷ್ಟು ಪ್ರಬಲ ಖಾತೆಗಳ ಆಸೆಗಳನ್ನು ತೋರಿಸಿ ಅಷ್ಟು ಈಸಿಯಾಗಿ ಪ್ರಬಲ ಖಾತೆಗಳನ್ನು ಒಪ್ಪಿಕೊಂಡು ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ಕನಸನ್ನು ಮರೆತು ಬಿಡ್ತಾರಾ? ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಅವ್ರ ಮಾತಿನಂತೆ ಜಿ ಪರಮೇಶ್ವರ್ ಅವರನ್ನ ಪಟ್ಟದಲ್ಲಿ ತಗೊಂಡು ಹೋಗಿ ಕೂರಿಸ್ತಾರಾ? ಈ ರೀತಿಯಾದಂತಹ ಎಲ್ಲಾ ಪ್ರಶ್ನೆಗಳು ಕೂಡ ನಮ್ಮ ಮುಂದಿರುವಂಥದ್ದು. ಎಸ್ ಪವನ್, ಅಪ್ಡೇಟ್ಸ್ ಕೊಡ್ತಾ ಇದ್ರಿ. ಸೊ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುವಂಥದ್ದು ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ. ಕಂಟಿನ್ಯೂ ಮಾಡಿ ಪವನ್. 2023ರಲ್ಲಿ ಏನು ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಕಾಂಗ್ರೆಸ್ಸು ಬರೋಬ್ಬರಿ 136 ಶಾಸಕರನ್ನು ಗೆದ್ದು ಭಾರಿ ಬಹುಮತದೊಂದಿಗೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯಿತು. ಅಲ್ಲಿಂದನೇ ಯಾರು ಸಿ ಎಂ ಆಗ್ತಾರೆ, ಯಾರು ಡಿ ಸಿ ಎಂ, ಏನಾಗುತ್ತೆ ಮುಂದಿನ ಕ್ಲೈಮ್ಯಾಕ್ಸ್. ಯಾಕೆಂದರೆ ಇಬ್ಬರು ದೊಡ್ಡ ನಾಯಕರು, ಒಬ್ಬರು ಫೋರ್ಸ್ ಅಂತ ಇರೋಂಥವ್ರು ಅಂದರೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಮತ್ತು ಸಂಘಟನಾ ಚತುರ ಡಿ ಕೆ ಶಿವಕುಮಾರ್, ಇವರಿಬ್ಬರ ಮಧ್ಯದಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದಿತ್ತು. ಆದರೆ ಒನ್ಸ್ ಅಗೇನ್ ಯಾವತ್ತು ಅಪ್ಪರ್ ಎಂಡ್ ಆಗೋದು ಜನಪ್ರಿಯ ನಾಯಕ ನನಗೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆದರು. ಆದರೆ ಕಳೆದ 3 ವರ್ಷದಿಂದ ಏನು ಈ ಗೊಂದಲಗಳಿದ್ವಲ್ಲ, ಇದಕ್ಕೊಂದು ಇತಿಶ್ರೀ ಆಡಬೇಕಿತ್ತು. ಓದಲ್ಲಿ ಬಂದಲ್ಲಿ ಎಲ್ಲ ಶಾಸಕರು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅನ್ನೋರು, ಸಿದ್ದರಾಮಯ್ಯನ ಕಡೆಗಳವರು ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಅನ್ನೋರು. ಈ ಗೊಂದಲ ಯಾವ ಮಟ್ಟಕ್ಕಿತ್ತು ಅಂದರೆ, ಕಾರ್ಯಕರ್ತರಲ್ಲದೆ ಶಾಸಕರಲ್ಲದೆ ಸಚಿವರಲ್ಲೂ ಸಚಿವ ಸಂಪುಟದ ಕೆಲವು ಸಚಿವರು ಮಾತಾಡೋ ರೀತಿ ಬಂದ್ಬಿಡ್ತು. ಈ ಗೊಂದಲನ ಬೇಗ ಬಗೆಹರಿಸಿ ಅಂತಂದು ಪರಮೇಶ್ವರಿಂದ ಹಿಡಿದು ಮುನಿಯಪ್ಪ ಅವರಿಂದ ಹಿಡಿದು MB ಪಾಟೀಲಿಂದ ಹಿಡಿದು ಎಲ್ಲರೂ ಕೂಡ ಈ ಸಮಸ್ಯೆ, ಈ ಗೊಂದಲಕ್ಕೆ ನೀವು ಸಿದ್ದರಾಮಯ್ಯನವ್ರನ್ನ ತೆಗಿತೀರಾ, ತೆಗೆದು ಬಿಡಿ, ಅಥವಾ ಡಿ ಕೆ ಶಿವಕುಮಾರ್ನ ಸುಮ್ಮನಿರಿಸ್ತಾರ, ಅದನ್ನಾದರೂ ಮಾಡಿ. ಈ ಗೊಂದಲ ಬೇಡ. ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಇದು ಮಾರಕ ಆಗುತ್ತೆ ನಮಗೆ. ಹಾಗಾಗಿ ನೀವೊಂದು ಈ ಗೊಂದಲಕ್ಕೆ ಒಂದು ತೆರೆ ಎಳಿರಿ ಅನ್ನೋದು ಒಂದು ಯಾವಾಗಲೂ ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ನಾಯಕರ ಮುಂದೆ ಈ ಡಿಮ್ಯಾಂಡ್ ಇಡ್ತಾ ಬರ್ತಾಯಿದ್ರು. ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಎಲ್ಲೂ ಕೂಡ ಮಾತಾಡಿ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ ಅಂತಂದು ಸಿದ್ದರಾಮಯ್ಯನವ್ರು ಹೇಳ್ತಾ ಬರ್ತಿದ್ರು. ಇದಾದಮೇಲೆ ಡಿ ಕೆ ಶಿವಕುಮಾರ್ ಅಷ್ಟೇ, ಪ್ರಯತ್ನ ಇದ್ದಲ್ಲಿ ಫಲ ಇರುತ್ತೆ, ಭಕ್ತಿ ಇದ್ದಲ್ಲಿ ಭಗವಂತ ಆಶೀರ್ವಾದ ಮಾಡ್ತಾನೆ ಅನ್ನೋ ಮಾತುಗಳನ್ನ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆದರೆ ಇವತ್ತು ಆ ಸಿಚುವೇಶನ್ ಬಂದಿದೆ. ಇವತ್ತು ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುವಂಥ ಮೀಟಿಂಗಲ್ಲಿ ಯಾರು ಮುಂದಿನ ಕಾಂಗ್ರೆಸ್ನ ಅಂದರೆ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದು ಇವತ್ತೇ ಆಗುತ್ತಾ? ಇವತ್ತು ಮೇಜರ್ ಮೀಟಿಂಗ್ ಆಗುತ್ತೆ, ಇವತ್ತೊಂದು ಸ್ಟ್ರಕ್ಚರ್ ಮಾಡ್ತಾರೆ, ಇವತ್ತೇ ಬಿಟ್ಬಿಡಿ ಅನ್ನೋದು ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಲ್ಲ. ಅಥವಾ ಮುಂದಿನ ಏನೇ ಬೆಳವಣಿಗೆ ಇರ್ಬೋದು, ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡಬಹುದು
ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಿರ್ಧಾರ ಮಾಡ್ತೀನಿ ಅನ್ನೋದ್ರ ಜೊತೆಗೆ ಹೈಕಮಾಂಡ್ ಒಪ್ಪದಂಗೆ ನಾನು ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಅಂದರೆ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಕಳೆದ 2013ರಿಂದ 18ರಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕರೆಕ್ಟ್ 2.5 ವರ್ಷಕ್ಕೆ ಕ್ಯಾಬಿನೆಟ್ ಎಕ್ಸ್ಪೆಲ್ ಮಾಡಿದರು. ಈಗ ಮತ್ತೆ ಆ ಸಿಚುವೇಶನ್ ಬಂದ್ರೂ 3 ವರ್ಷ ಆಗಿದೆ. ಮೊದಲ ಸಚಿವ ಸಂಪುಟ ಏನು ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಇನ್ನುಳಿದ ಆಕಾಂಕ್ಷಿಗಳು ಸಹ ಅದೇ ರೀತಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನೋ ಒಂದು ಮುನ್ಸೂಚನೆ ಸಿಗೋದಾದರೆ ಫಸ್ಟ್ ಪಾಯಿಂಟು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂದರೆ ಸಿದ್ದರಾಮಯ್ಯ 5 ವರ್ಷ ಸೇಫ್ ಅಂತ. ಇಲ್ಲ, ಸಚಿವ ಸಂಪುಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ, ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ ಅಂದರೆ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸ್ ಅನ್ನೋದು ಇವತ್ತಿನ ಮೀಟಿಂಗಲ್ಲಿ ಡಿಸೈಡ್ ಆಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಯಾವ ಅಜೆಂಡಾಗಳು ಅಂದರೆ 5 ಅಜೆಂಡಾಗಳು ಇಟ್ಕೊಂಡವರು ಮಾತಾಡಬಹುದು. ಅಂದರೆ ಫಸ್ಟ್ ಮೂರನೇದಾಗಿ ಏನಿರ್ಬೋದು, ರಾಜ್ಯಸಭೆ ಚುನಾವಣೆ ಆಗಿರ್ಬೋದು, MLC ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಾಗಿರ್ಬೋದು, ಯಾವುದು GB ಆಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಅದಲ್ಲದೆ ಇನ್ನೂ ಒಂದು SIR ಬಗ್ಗೆ ಏನು ಮುಂದಿನ ತಿಂಗಳು 20ನೇ ತಾರೀಕಿಂದ ಕರ್ನಾಟಕದಲ್ಲಿ SIR ಶುರುವಾಗ್ತಿದೆಯಲ್ಲ, ಇದ್ರ ಬಗ್ಗೆ ಗೌರ್ಮೆಂಟ್ ಸ್ಥಳೀಯವಾಗಿ ಅಂದರೆ ಕರ್ನಾಟಕದಲ್ಲಿರೋ ಸರ್ಕಾರ ಏನೆಲ್ಲ ಡಿಸಿಷನ್ ತೊಗೊಂಡಿದೆ ಇದನ್ನು ನಾವು ದೇಶದ ಮಟ್ಟಿಗೆ ಪಸರಿಸ್ಬೋದಾ, ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ನಾವು ಮಾಡೋ ಚಾನ್ಸಸ್ ಇದೆ, ಇದಕ್ಕೆ ಯಾವ ರೀತಿ ಎಲ್ಲ ತಡೆಗೋಡೆ ಆಗ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡ್ಬೋದು. ಇದನ್ನು ಮೀರಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆನೂ ಡಿಸ್ಕಸ್ ಮಾಡ್ಬೋದು. ರೋಜಾ. ರೈಟ್, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.